ಹಾಯ್ ಫ್ರೆಂಡ್ಸ್, ನೀವೇನಾದ್ರು ಯಾರ್ದಾರ ಜೊತೆ ಸೀಕ್ರೆಟ್ ಆಗಿ ಚಾಟಿಂಗ್ ಮಾಡ್ತಿದ್ರೆ ಇನ್ನು ನಿಮ್ಮ ಫ್ರೆಂಡ್ಸ್ ಯಾರು ನಿಮ್ಮ ಮೊಬೈಲ್ ಅನ್ನು ತಕೊಂಡು ಓಪನ್ ಮಾಡಿದವಾಗ ಇಲ್ಲಿ ಡೈರೆಕ್ಟ್ ಆಗಿ ನೀವು ಮಾಡಿದಂತ ಚಾಟ್ ಕಾಣಿಸುತ್ತೆ. ಈ ಒಂದು ಚಾಟ್ ನಿಮ್ಗೆ ಯಾರಿಗೂ ಕೂಡ ಕಾಣಿಸದೇ ಇರೋದ ಹಾಗೆ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರು ನಿಮ್ಮ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಅನ್ನು ತಕೊಂಡು ವಾಟ್ಸ್ಆಪ್ ಕ್ಲಿಕ್ ಮಾಡಿದವಾಗ ಆ ಒಂದು ಚಾಟ್ ನಿಮ್ಗೆ ಎಲ್ಲೂ ಕೂಡ ಕಾಣಿಸೋದಿಲ್ಲ, ಚಾಟ್ ಲಿಸ್ಟ್ ಅಲ್ಲಿ ಹೈಡ್ ಆಗಿರುತ್ತೆ. ಇನ್ನು ಈ ಒಂದು ಹೈಡ್ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ ಒಂದು ಚಾಟ್ಗೆ ನೀವು ಇಲ್ಲಿ ಲಾಕ್ ಅನ್ನು ಕೂಡ ಹಾಕ್ಬೋದು, ಮತ್ತೆ ಆ ಒಂದು ಚಾಟ್ ಅನ್ನು ಹೈಡ್ ಕೂಡ ಮಾಡಬಹುದು. ನಿಮ್ಗೆ ನಾನು ಇಲ್ಲಿ ನಿಮ್ಮ ಚಾಟ್ ಅನ್ನು ಯಾವ ರೀತಿ ಹೈಡ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲಿಗೆ ನೀವು ನಿಮ್ಮ ವಾಟ್ಸ್ಆಪ್ ಅನ್ನು ಓಪನ್ ಮಾಡಿ. ಇಲ್ಲಿ ನಿಮ್ಗೆ ಈ ರೀತಿಯಲ್ಲಿ ವಾಟ್ಸ್ಆಪ್ ಓಪನ್ ಮಾಡಿದವಾಗ ಲಾಕ್ ಯಾವ ರೀತಿ ಬರುತ್ತೆ ನೋಡಿ, ಆ ಒಂದು ಲಾಕ್ ಬಗ್ಗೆ ಕೂಡ ನಿಮ್ಗೆ ವಿಡಿಯೋವನ್ನು ಮಾಡಿದ್ದೆ. ಇದರಲ್ಲಿ ನಿಮ್ಗೆ ಯಾವುದೇ ಅಪ್ಲಿಕೇಶನ್ ಬೇಕಂತಿಲ್ಲ, ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಕೂಡ ನೀವು ಈ ಒಂದು ಲಾಕ್ ಅನ್ನು ಹಾಕಬಹುದು. ಇದು ಚಾನಲ್ ಅಲ್ಲಿ ಇದೆ ನೋಡಬಹುದು. ಇದು ನೀವು ಈ ಒಂದು ಲಾಕ್ ಅನ್ನು ನೀವು ವಾಟ್ಸ್ಆಪ್ ಅನ್ನು ಓಪನ್ ಮಾಡಿದವಾಗ ನೀವಿಲ್ಲಿ ಯಾವ ಒಂದು ಚಾರ್ಟ್ ನೀವು ಇಲ್ಲಿ ಹೈಡ್ ಮಾಡ್ಬೇಕಂತ ಇರ್ತೀರ ನೋಡಿ, ಆ ಒಂದು ಚಾರ್ಟ್ ಅನ್ನು ಕೂಡ ನೀವು ಇಲ್ಲಿ ಪ್ರೆಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಈ ಲಾಕ್ ಮಾಡ್ಕೊಂಡು ಆ ಒಂದು ಚಾರ್ಟ್ ಹೈಡ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನಾನು ಇವಾಗ ಇಲ್ಲಿ ಈ ಒಂದು ಮೀಶೋದ ಚಾರ್ಟ್ ಇದೆ ನೋಡಿ, ಇದನ್ನು ಹೈಡ್ ಮಾಡಿ ತೋರಿಸ್ತೇನೆ. ಇಲ್ಲಿ ಈ ಒಂದು ಚಾರ್ಟ್ ಅನ್ನು ಪ್ರೆಸ್ ಮಾಡ್ಕೊಂಡಿಡಿ. ನಂತರ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲಾಕ್ ಚಾರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಫಿಂಗರ್ ಪ್ರಿಂಟ್ ಹಾಕ್ಲಿಕ್ಕೆ ಕೂಡ ಕೇಳುತ್ತೆ, ಹಾಗೆ ನೀವು ಒಂದು ಸ್ಕ್ರೀನ್ ಲಾಕ್ ಕೂಡ ಹಾಕ್ಲಿಕ್ಕೆ ಕೇಳುತ್ತೆ. ಅಥವಾ ನೀವು ಇಲ್ಲಿ ನಿಮ್ಮ ಒಂದು ಸೀಕ್ರೆಟ್ ಕೋಡ್ ಅನ್ನು ಕೂಡ ನೀವು ಹಾಕೊಳ್ಬಹುದು. ಇಲ್ಲಿ ನಿಮ್ಗೆ ಕೋಡ್ ಅನ್ನು ಹಾಕೊಂಡು ತೋರಿಸ್ತೇನೆ ನಾನು. ಇಲ್ಲಿ ಸೀಕ್ರೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದವಾಗ ನೀವು ಇಲ್ಲಿ ಒಂದು ಸೀಕ್ರೆಟ್ ಕೋಡ್ ಹಾಕ್ಬೇಕಾಗತ್ತೆ. ನಾನು ಒಂದು ಕೋಡ್ ಅನ್ನು ಕೂಡ ಹಾಕ್ತೇನೆ. ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ ಹಾಕಿದಿರಂತ ನೀವು. ಇಲ್ಲಿ ಸ್ಪೇಸ್ ಇದ್ರೆ ಸ್ಪೇಸ್ ಅನ್ನು ಕೂಡ ಆಮೇಲೆ ಕೊಡ್ಬೇಕಾಗುತ್ತೆ. ಇವಾಗ ಇಲ್ಲಿ ಸ್ಪೇಸ್ ಇದೆ, ನಾನು ತೆಗೆತೇನೆ. ಇಲ್ಲಿ ನನ್ನ ಕೋಡ್ ಅನ್ನು ಸೆಟ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ಒಂದು ಚಾರ್ಟ್ ಲಾಕ್ ಆಗಿರುವಂತದ್ದು, ಇದನ್ನು ಕಟ್ ಮಾಡ್ಕೊಂಡು ಇವಾಗ ಹೊಸದಾಗಿ ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಇವಾಗ ಇಲ್ಲಿ ಓಪನ್ ಮಾಡಿದಾಗ ನಮ್ಗೆ ಎಲ್ಲೂ ಕೂಡ ಈ ಒಂದು ಮೀಶೋದ ಚಾರ್ಟ್ ತೋರಿಸ್ತಾ ಇಲ್ಲ. ಇನ್ನು ನಾವು ಈ ಒಂದು ಚಾರ್ಟ್ ಅನ್ನು ಯಾವ ರೀತಿ ನೋಡ್ಬೇಕಂದ್ರೆ ನೋಡಿ, ಎಷ್ಟು ಇದು ಮಾಡಿದ್ರು ಕೂಡ ತೋರಿಸ್ತಾ ಇಲ್ಲ ಇಲ್ಲಿ. ಇವಾಗ ಸ್ವಲ್ಪ ಇಲ್ಲಿ ಡೌನ್ ಗೆ ಎಳೆಬೇಕಾಗತ್ತೆ. ನಾವು ಡೌನ್ ಸೈಡ್ ಅಲ್ಲಿ ಎಳೆದವಾಗ ನೋಡಿ ಇಲ್ಲಿ ಲಾಕೆಟ್ ಚಾರ್ಟ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಫಿಂಗರ್ ಪ್ರಿಂಟ್ ಕೂಡ ಹಾಕ್ಬಹುದು, ಅಥವಾ ನಿಮ್ಮ ಸ್ಕ್ರೀನ್ ಲಾಕ್ ಅನ್ನು ಕೂಡ ನೀವು ಯಾವ ಒಂದು ಲಾಕ್ ಹಾಕಿದ್ರೆ ನೋಡಿ ಅದರಿಂದ ಕೂಡ ನೀವು ಅನ್ಲಾಕ್ ಮಾಡಬಹುದು. ನಾನು ಇನ್ನೊಮ್ಮೆ ಇಲ್ಲಿ ಈ ಒಂದು ಸೀಕ್ರೆಟ್ ಕೋಡ್ ಅನ್ನು ಕೂಡ ಹಾಕೊಂಡು ತೋರಿಸ್ತೇನೆ ನೋಡಿ. ಈ ರೀತಿ ಇರುವಂತದ್ದು. ಇಲ್ಲಿ ನಾನು ಎಂಟರ್ ಮಾಡಿದಾಗ ಇಲ್ಲಿ ಸ್ಪೇಸ್ ಬರುತ್ತೆ, ನಾನು ಅಲ್ಲಿ ಸ್ಪೇಸ್ ಹಾಕಿಲ್ಲ, ಹಾಗಾಗಿ ಇಲ್ಲಿ ಸ್ಪೇಸ್ ತೆಗಿತೇನೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇವಾಗ ಈ ಒಂದು ಚಾರ್ಟ್ ಓಪನ್ ಆಗಿರುವಂತದ್ದು. ಹೀಗೆ ಫ್ರೆಂಡ್ಸ್, ನೀವು ಯಾರ ಹತ್ರ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆದ್ರೂ ಆಗಿರ್ಬೋದು, ಅವರಿಗೆ ಚಾಟ್ ಮಾಡಿರುವಂತ ಚಾಟ್ ಅನ್ನು ನೀವು ಇಲ್ಲಿ ಈ ರೀತಿಯಾಗಿ ಹೈಡ್ ಮಾಡ್ಕೊಳ್ಬಹುದು. ಇಲ್ಲಿ ನಾವು ವಾಟ್ಸ್ಆಪ್ ಅನ್ನು ಓಪನ್ ಮಾಡಿದವಾಗ ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಮಾಡಿದಂತ ಚಾಟ್ ನಮ್ಗೆ ಎಲ್ಲೂ ಕೂಡ ನೋಡಲು ಸಿಗುವುದಿಲ್ಲ. ಈ ಒಂದು ಚಾಟ್ ನೋಡ್ಬೇಕಂದ್ರೆ ನಾವು ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ಡೌನಿಗೆ ಎಳೆಬೇಕಾಗುತ್ತೆ, ಡೌನ್ ಸೈಡ್ ಅಲ್ಲಿ. ಆವಾಗ ಇಲ್ಲಿ ಲಾಕೆಟ್ ಚಾರ್ಟ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದವಾಗ ಮಾತ್ರ ನಮ್ಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಅಥವಾ ಲಾಕೆಟ್ ಅವಾಗ ನಮ್ಗೆ ಇಲ್ಲಿ ಸಿಗುತ್ತೆ. ಈ ರೀತಿಯಲ್ಲಿ ನಾವು ಈ ಒಂದು ಚಾರ್ಟ್ ಅನ್ನು ಹೈಡ್ ಮಾಡಬಹುದು. ಇನ್ನು ನಿಮ್ಗೆ ಈ ಒಂದು ವಿಡಿಯೋ ಬಗ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.